ರಿಮೋಟು ಕೀ ಇಲ್ಲ ಇದಕ್ಕೆ. ರಿಮೋಟು ರಿಮೋಟ್ ಗಾಡಿ ಇದು ಎಲ್ಲ ಇದು ಮಾಡೋದಕ್ಕೆ ಬಿಚ್ಚಿದ್ದೀನಿ. ನಡೆಯೋದು ಟೋಟಲ್ ಬಾಡಿ, RPM ಮೀಟ್ರು, ಇಂಜೆಕ್ಟ್ರು, ರಿಮೋಟ್ ಗಾಡಿ ಇದು. ನೋಡಿ ಹಳೆಯದರಲ್ಲಿ ಒಂದೇ ECM ಬರ್ತಿತ್ತು ನೋಡಿ. ಇದರಲ್ಲಿ 2 ECM ಬರುತ್ತೆ. ECM 2 ಬರುತ್ತೆ ನೋಡಿ. ಇದೊಂದು ECM, ಇದೊಂದು ECM. ಕಂಟ್ರೋಲರು ಇದು ECM. ಇದು 6 ಯೂನಿಟ್ ಎಲ್ಲ ಕೆಲಸ ಮಾಡುತ್ತೆ ನೋಡಿ ಫ್ರೆಂಡ್ಸ್. ಇದು ECM, ಇದು 6 ಯೂನಿಟು ನೋಡಿ. ಬ್ಯಾಟ್ರಿ ಚಾರ್ಜಿಂಗು, ಸೆಲ್ಫು ಎಲ್ಲ ಇದರಲ್ಲಿ 2 ECM ಬರುತ್ತೆ. ಎಕ್ಸ್ಟೆಚ್ ನೋಡಿ, ಎಕ್ಸ್ಟೆಚ್ಚು, ಸ್ಮಾರ್ಟ್ ಆಕ್ಟಿವಾ ನೋಡಿ. ಮ್ಯಾಗ್ವಿಲ್ ಎಲ್ಲ ಇದೆ ನೋಡಿ. ಏರ್ ಫಿಲ್ಟ್ರ್ ಇದು ನೋಡಿ. ಮ್ಯಾಗ್ವಿಲ್ಲು ಇದು ಗಾಡಿ ಮಣಗಾಡು ಕಟ್ಟಾಗಿ ಬಂದಿತ್ತು, ಬಿಚ್ಚಿದೆ, ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. 2 ECM ನೋಡಿ. ಇದು ಡಿಕ್ಕಿ ಥ್ಯಾಂಕ್ ಯು ಫ್ರೆಂಡ್ಸ್. ಆಕ್ಟಿವಾ ಡಿಕ್ಕಿ ಕುಂಡಿಸ್ತಾರೆ. ಟೋಟಲ್ ಬಾಡಿ, ಇಂಜೆಕ್ಟ್ರು ನೋಡಿ. ಇಲ್ಲಿ ಫ್ಯೂಲ್ ಪಂಪು ನೋಡಿ. ಫ್ಯೂಲ್ ಪಂಪ್ ಇದಕ್ಕೆ ಇಷ್ಟ. ರಿಮೋಟ್ ನಾಲ್ನೇ वापस दिखाने का बात क्या, ये वो छोकरी दिखाओ ले वो निकाह पड़ा लेके हाँ बाद में बोलती BS6 ಆಕ್ಟಿವಾಗೆ ಡಿಕ್ಕಿ ಲಾಕು ಕರೆಕ್ಟಾಗಿ ಆಗಲಿಲ್ಲ ಅಂದರೆ ನೋಡಿ ಈ ಥರ ಒಂದು ಸ್ಪ್ರಿಂಗ್ನ ಕಟ್ ಮಾಡಿ ಹಾಕ್ಬಿಡಿ. ಟೆನ್ಷನ್ನು ಜಾಸ್ತಿ ಆಗೋದಾಗ ಕ್ಲೀನಾಗಿ ವರ್ಕ್ ಆಗುತ್ತೆ. ಈ ಥರ ಒಂದು ಸ್ಪ್ರಿಂಗ್ ಹಾಕಿ, ಬ್ರೇಕ್ ರಿಟರ್ನ್ ಸ್ಪ್ರಿಂಗು ಈಸಿಯಾಗಿ ವರ್ಕ್ ಆಗುತ್ತೆ. ಆಗ್ತಾಯಿದೆಯಲ್ಲ, ಈ ಥರ ಒಂದು ಟೆನ್ಷನ್ ಸ್ಪ್ರಿಂಗ್ ಕೊಟ್ಟು ಹಾಕ್ಕೊಂಡ್ರೆ ಕೇಬಲ್ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಆಕ್ಟಿವಾ ಸ್ಟೆಚ್ಚು, ಸ್ಮಾರ್ಟ್ ಕೀ ಇಲ್ಲ, ರಿಮೋಟ್ ಗಾಡಿ ಲಾಕ್ ಆಯಿತು ನೋಡಿ. ಬಟನ್ ಪ್ರೆಸ್ ಮಾಡ್ತೀನಿ ನೋಡಿ. ನಮಸ್ತೆ ತುಮಕೂರು, ಅಸ್ಸಲಾಮು ಅಲೈಕುಮ್. ಇದು ಏನಪ್ಪ ಅಂದರೆ ಆ್ಯಕ್ಟಿವಾ ಐ ಸ್ಮಾರ್ಟ್ ಗಾಡಿ ಇದು. ಇದಕ್ಕೆ ರಿಮೋಟ್ ಇದೆ, ಕೀ ಇಲ್ಲ. ರಿಮೋಟಲ್ಲೇ ಗಾಡಿ ಸ್ಟಾರ್ಟ್ ಮಾಡಬೇಕು, ಎಲ್ಲ ಫಂಕ್ಷನ್ನು ನೋಡಿ. ಇದೇ ಥರ ಟೆಕ್ನಿಕಲ್ ವೀಡಿಯೋ ನಾವು ನಿಮ್ಮ ಮುಂದೆ ಕೊಡ್ತಾ ಇರ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬಟನನ್ನು ಮರೆಯದಿ. ಇದು ಹೋಂಡಾ ಆಕ್ಟಿವಾ BS6 7G ಇದು. ವಿತೌಟ್ ಕೀ ಬರುತ್ತೆ ಇದು. ಥ್ಯಾಂಕ್ ಯು.